ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಹೀಗೆ ಮಾಡೋದ್ರಿಂದ ನಮಗೊಂದು ಮೋಟಿವೇಶನ್ ಇರುತ್ತೆ ಕನ್ನಡದಲ್ಲಿ ನಿಮಗೆ ಇನ್ಫಾರ್ಮೇಟಿವ್ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ಮೆಡಿಕಲ್ ವೀಡಿಯೋಸನ್ನು ಪ್ರೆಸೆಂಟ್ ಮಾಡಲಿಕ್ಕೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಮೋಸ್ಟ್ ಪ್ರೆವಲೆಂಟ್ ರೋಗ, ದಟ್ ಈಸ್ ಕಿಡ್ನಿ ಪ್ರಾಬ್ಲಮ್. ಈ ಕಿಡ್ನಿ ಪ್ರಾಬ್ಲಮಲ್ಲಿ ಏನೇನು ಲಕ್ಷಣಗಳು ಬರ್ತವೆ, ಯಾವುದು ವಾರ್ನಿಂಗ್ ಸಿಂಪ್ಟಮ್ಸ್ ಇರ್ತವೆ, ಈ ರೀತಿ ಲಕ್ಷಣಗಳು ಬಂದಾಗ ನೀವು ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಆ್ಯಂಡ್ ಯಾವಾಗ ನೀವು ನಿಮ್ಮ ಡಾಕ್ಟರನ್ನು ಅಪ್ರೋಚ್ ಮಾಡಬೇಕು, ಇವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹ್ಯೂಮನ್ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ 2 ಕಿಡ್ನಿಗಳಿರ್ತವೆ ಆ್ಯಂಡ್ ಕಿಡ್ನಿಯ ಮೇನ್ ಕೆಲಸ ಏನಿರುತ್ತೆ, ನಮ್ಮ ಬಾಡಿಯಲ್ಲಿ ಇದ್ದಂಥ ವೇಸ್ಟನ್ನು ಹೊರಗೆ ತೆಗೆಯೋದು. ಓಕೆ, ನಿಮ್ಮ ಬಾಡಿಯಲ್ಲಿ ಏನೇ ವೇಸ್ಟ್ ಇರುತ್ತೆ ಅವುಗಳನ್ನೆಲ್ಲ ನಿಮ್ಮ ಬಾಡಿಯಿಂದ, ಈ ಕಲ್ಮಶವನ್ನು, ಟಾಕ್ಸಿನ್ಸನ್ನು, ಇವುಗಳನ್ನೆಲ್ಲ ತೆಗೆದು ಹಾಕೋದು ಈ ಕಿಡ್ನಿ. ಸೊ ಕಿಡ್ನಿ ಬಹಳ ಇಂಪಾರ್ಟೆಂಟ್ ಅಂಗ ನಮ್ಮ ದೇಹದಲ್ಲಿ. ಆ್ಯಂಡ್ ಕೆಲವೊಂದು ಕಾರಣದಿಂದ ಈ ಕಿಡ್ನಿಗೆ ಡ್ಯಾಮೇಜ್ ಆಗುವಂಥದ್ದು ಅಥವಾ ಕಿಡ್ನಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರ್ತವೆ. ಅದು ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಅಥವಾ ನಮ್ಮ ಕೆಲವೊಂದು ಮೆಡಿಸಿನ್ಸ್ ಇರ್ಬೋದು. ಬಹಳಷ್ಟು ಕಾರಣದಿಂದ ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಈ ಕಿಡ್ನಿ ರೋಗ ಏನಿರುತ್ತೆ ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾ ಇರ್ತಾರೆ. ಸೈಲೆಂಟ್ ಕಿಲ್ಲರ್ ಅಂದರೆ ಇನಿಷಿಯಲ್ ಡೇಸಲ್ಲಿ, ಮೊದಲು ಯಾವಾಗ ಕಿಡ್ನಿ ಡ್ಯಾಮೇಜ್ ಶುರು ಆಗುತ್ತೆ ಆವಾಗ ನಿಮಗೆ ಏನೂ ಲಕ್ಷಣಗಳು ಬರದೇ ಇರ್ಬೋದು. ಪೇಷಂಟಿಗೆ ಗೊತ್ತೂ ಆಗೋದಿಲ್ಲ ತನಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ. ಹೇಗೆ ವಯಸ್ಸಾಗ್ತಾ ಹೋಗುತ್ತೆ, ಹೇಗೆ ರೋಗ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ, ಆವಾಗ ಆ ಕಿಡ್ನಿ ತನ್ನ ಏನೇನು ಪ್ರಾಬ್ಲಮ್ಸನ್ನು ತೋರಿಸ್ಬೇಕೋ ಅವನ್ನೆಲ್ಲ ಪೇಷಂಟಲ್ಲಿ ತೋರ್ಸೋಕ್ಕೆ ಶುರು ಮಾಡುತ್ತೆ, ಕೆಲವೊಂದು ಲಕ್ಷಣಗಳನ್ನು ಕೊಡೋಕ್ಕೆ ಶುರು ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಈ ಲಕ್ಷಣಗಳು ಕಂಡ್ರೆ ಮಾತ್ರ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಈ ಲಕ್ಷಣಗಳು ಕಾಣಿಸ್ಲಿಲ್ಲ ಅಂದರೆ ನನ್ನ ಕಿಡ್ನಿ ಪ್ರಾಬ್ಲಮ್ಮೇ ಇಲ್ಲ ಅಂತ ಅಲ್ಲ. ಯೂಶ್ವಲಿ ಯಾವಾಗ ಕಿಡ್ನಿಗೆ ಬಹಳ ಡ್ಯಾಮೇಜ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಕಿಡ್ನಿ ಈ ರೀತಿ ಲಕ್ಷಣಗಳನ್ನು ಆಬ್ವಿಯಸ್ಲಿ ಅದು ತೋರ್ಸೋಕ್ಕೆ ಶುರು ಮಾಡುತ್ತೆ, ತುಂಬ ಆಬ್ವಿಯಸ್ ಮಾಡಿಕೊಂಡು ನಿಮಗೆ ತೋರಿಸುತ್ತೆ. ಬಟ್ ನೀವು ಡಯಾಬಿಟಿಕ್ ಇದ್ರಿ, ಬಹಳ ಕಾಲದಿಂದ ನಿಮಗೆ ಡಯಾಬಿಟಿಸ್ ಇದೆ, ಅಥವಾ ನಿಮಗೆ ಡಯಾಬಿಟಿಸಿಗೆ ರೀಸೆಂಟ್ಲಿ ಬಂದಿದೆ, ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಇರೋದಿಲ್ಲ, ಒಂದ್ಸಲ 200, ಒಂದ್ಸಲ 60, ಒಂದ್ಸಲ 100, ಒಂದ್ಸಲ 500 ಶುಗರ್ ಕಂಟ್ರೋಲಲ್ಲೇ ಇರೋದಿಲ್ಲ. HbA1c ಬಹಳ ಲಿಮಿಟ್ಗಿಂತ ಬಹಳ ಮೇಲೆ ಹೋಗ್ಬಿಟ್ಟಿದೆ, 10, 11, 12 ಎಲ್ಲ ಇರ್ತಾ ಇದೆ. ಓಕೆ, ಸರಿಯಾಗಿ ಮೆಡಿಸಿನ್ಸ್ ತಗೊಳ್ತಾ ಇಲ್ಲ ಅಂಥವರು, BP ಇದ್ದವರು, BP ಇದೆ, ನನಗೆ ಮೆಡಿಸಿನ್ ಇದೆ, ನಾನು ಕಂಟ್ರೋಲಲ್ಲಿ ಇದ್ದೀನಿ ಅಂದವರು ಸಹ BP ಇದ್ದವರು. ಯಾಕಂದರೆ BPಯಲ್ಲಿ ಏನಾಗುತ್ತೆ, ನಿಮ್ಮ ಕಿಡ್ನಿಗೆ ರಕ್ತವೇ ಸರಿಯಾಗಿ ಹೋಗ್ತಾ ಇರೋದಿಲ್ಲ, ನಿಮ್ಮ ರಕ್ತನಾಳಗಳು ಸರಿಯಾಗಿ ಕಿಡ್ನಿಗೆ ರಕ್ತ ಸಪ್ಲೈ ಮಾಡ್ತಾ ಇರೋದಿಲ್ಲ. ಸೊ ಆದ್ದರಿಂದ ಕಿಡ್ನಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ದೀರ್ಘಕಾಲದಿಂದ BP ಇದ್ದವರು, ನೀವು ಮೆಡಿಸಿನ್ ಮೇಲಿರಿ ಅಥವಾ ನೀವು ಮೆಡಿಸಿನ್ ತೆಗೆದುಕೊಳ್ತಾ ಇಲ್ಲ ಅಥವಾ ಮೆಡಿಸಿನ್ ರೆಗ್ಯುಲರ್ ಆಗಿ ತೆಗೆದುಕೊಳ್ತಾ ಇದ್ದೀರಾ, ನಿಮ್ಮ BP ಈಗ ನಾರ್ಮಲ್ ಇದೆ ಅಂಥವರು ಸಹ, ಇವರೆಲ್ಲ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಬಂದವರು. ಒಂದ್ಸಲ ನಿಮ್ಗೆ ಡಯಾಬಿಟಿಸ್ ಬಂತು, ಯು ಶುಡ್ ವರಿ ಅಬೌಟ್ ಯುವರ್ ಕಿಡ್ನಿ. ನಿಮ್ಮ ಕಿಡ್ನಿ ಬಗ್ಗೆ ನಿಮಗೆ ಕಾಳಜಿ ಇರಬೇಕು. ನಾನು ಕಿಡ್ನಿ ಹೇಗೆ ನನ್ನ ಕಿಡ್ನಿ ಇದೆ, ಏನಾದರೂ ಪ್ಯಾರಾಮೀಟರ್ಸ್ ಇದೆ ಅದನ್ನು ನೀವು ಮಾನಿಟರ್ ಮಾಡ್ತಾ ಇರಲೇಬೇಕು. ಯಾಕಂದರೆ ಕಿಡ್ನಿ ಪ್ರಾಬ್ಲಮ್ಸ್ ಇಂಥ ಪೇಷಂಟ್ಸಲ್ಲಿ ಬಹಳ ಕಾಮನ್. ಡಯಾಬಿಟಿಕ್ಸ್ ಆ್ಯಂಡ್ ಹೈಪರ್ಟೆನ್ಸಿವ್ BP ಇದ್ದವರಿಗೆ ಕೆಲವರು ಪೇನ್ ಕಿಲ್ಲರ್ಸ್ ತೊಗೊಳ್ತಾ ಇರ್ತಾರೆ. ಲೈಕ್ ಕೈ ಕಾಲು ನೋವು ಪೇನ್ ತೊಗೊಂಡ್ರು, ತಲೆನೋವು ಪೇನ್ ಕಿಲ್ಲರ್ ತೊಗೊಂಡ್ರು, ಏನೇ ಒಂದು ನೋವು ದಿವ್ಸಕ್ಕೆ ಒಂದು ಪೇನ್ ಕಿಲ್ಲರ್ ಅಂತ ನುಗ್ತಾ ಇರ್ತಾರೆ. ಸೊ ಈ ರೀತಿ ಬಹಳ ಈ ಪೇನ್ ಕಿಲ್ಲರ್ಸನ್ನು ತೆಗೆದುಕೊಳ್ತಾ ಇರೋದು, ಓವರ್ ಅಬ್ಯೂಸ್ ಮಾಡ್ತಾ ಇರೋರು ಪೇನ್ ಕಿಲ್ಲರ್ಸನ್ನು, ಎಲ್ಲ ನೋವಿಗೂ ಒಂದೊಂದು ನೋವಿನ ಮಾತ್ರೆ ನುಂಗ್ತಾ ಇರೋರು ಯಾರಿರ್ತಾರೆ ಅವರು ಸಹ ತಮ್ಮ ಕಿಡ್ನಿಯ ಬಗ್ಗೆ ಕಾಳಜಿ ವಹಿಸ್ತಾ ಇರಬೇಕು. ಏಜ್ ಆಗ್ತಾ ಇದ್ದ ಹಾಗೆ ನಮ್ಮ ಕಿಡ್ನಿ ಸಹ ಅದರ ಕೆಲಸವನ್ನ ಅಷ್ಟು ಎಫಿಷಿಯೆಂಟ್ಲಿ ಮಾಡ್ತಾ ಇರೋದಿಲ್ಲ. ಸೊ ಒಂದು ಏಜ್ ಆದ್ಮೇಲೆ ನಾವು ಇವೆಲ್ಲ ಲಕ್ಷಣವನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಇರೋ ಹಂಗಿಲ್ಲ. ಸೊ ಆಫ್ಟರ್ ಸರ್ಟನ್ ಏಜ್, ಪೂವರ್ ಡಯಟ್,
ನಿಮ್ಮ ಆಹಾರ ಏನಿದೆ ಬಹಳ ನೀವು ಹೊರಗಡೆ ಫುಡ್ಡು, ಪ್ರೊಸೆಸ್ ಫುಡ್ಡು, ಪ್ಯಾಕೆಟೆಡ್ ಫುಡ್ಡು, ಅಥವಾ ನಿಮ್ಮ ಆಹಾರದಲ್ಲಿ ಬಹಳ ಉಪ್ಪು ಹೆಚ್ಚಿಗೆ ತಿಂತಾ ಇದ್ದೀರಾ, ಉಪ್ಪಿನಕಾಯಿ, ಹಪ್ಪಳ, ಈ ಉಪ್ಪು ಯುಕ್ತ ಆಹಾರವನ್ನು ಹೆಚ್ಚಿಗೆ ನೀವು ತಿಂತಾ ಇದ್ದೀರಾ, ನೀರು ಕಡಿಮೆ ಕುಡಿತಾ ಇದ್ದವರು, ನೀರನ್ನು ಕಡಿಮೆನೇ ಕುಡಿತಾ ಇದ್ದವರು, ಇವರು ಸಹ ಈ ಥರದ ಲಕ್ಷಣಗಳ ಬಗ್ಗೆ ಅವೇರ್ ಆಗಿರಬೇಕು. ಸೊ ಎಸ್ಪೆಷಲಿ ಈ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಈಗ ನಾನು ಏನು ಹೇಳಿದೆ, ಇಷ್ಟೆಲ್ಲ ಜನ ಡಯಾಬಿಟಿಕ್ಸು, BP ಇದ್ದವರು, ಪೇನ್ ಕಿಲ್ಲರ್ಸನ್ನು ರೆಗ್ಯುಲರ್ಲಿ ನುಂಗ್ತಾ ಇರುವವರು, ನೀರು ಕಡಿಮೆ ಕುಡಿತಾ ಇರುವವರು, ಆಹಾರದಲ್ಲಿ ಹೆಚ್ಚಿಗೆ ಉಪ್ಪು ತಿಂತಾ ಇದ್ದವರು, ಪ್ರೊಸೆಸ್ಡ್ ಫುಡ್ಡನ್ನು ಹೆಚ್ಚಿಗೆ ತಿಂತಾ ಇದ್ದವರು, ಇವರೆಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಹೆಚ್ಚಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ನಾವೀಗ ಏನು ಲಕ್ಷಣಗಳನ್ನು ನೋಡ್ತಾ ಇರ್ತೀವಿ, ಯಾವುದು ನಿಮಗೆ ಒಂದು ವಾರ್ನಿಂಗ್ ಸೈನ್ ಕೊಡ್ತಾ ಇರ್ಬೋದು ನಿಮ್ಮ ಕಿಡ್ನಿ ಪ್ರಾಬ್ಲಮ್ ಇರಬಹುದು ಅಂತ, ಈ ಲಕ್ಷಣಗಳು ಈ ಥರದ ಕ್ಯಾಟಗರಿ ಆಫ್ ಪೇಷಂಟ್ಸಲ್ಲಿ ನಾನು ಏನು ಹೇಳಿದೆ ಇಂಥವರಲ್ಲಿ ಬಂದಾಗ್ತು ಅಂದಾಗ ನೀವು ಡೆಫಿನೆಟ್ಲಿ ನೀವು ವರಿ ಮಾಡಬೇಕು. ನನಗೆ ಇನ್ನೂ ಬಂದಿಲ್ಲ ಬಿಡು ಅಂದಾಗ ನೀವು ಅದನ್ನು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ನೀವು ಆಲ್ರೆಡಿ ಡಯಾಬಿಟಿಕ್ ಇದ್ದೀರಿ, ನೀವು ಆಲ್ರೆಡಿ BP ಇದೆ, ನಿಮ್ಮ ಆಹಾರ ಪದ್ಧತಿ ಹೀಗಿದೆ, ನಿಮಗೆ ಮುಂದೆ ಈ ರೀತಿ ಪ್ರಾಬ್ಲಮ್ ಆಗ್ಬೋದು. ಸೊ ನೀವು ಈ ಥರದ ಲಕ್ಷಣಗಳನ್ನು ತಿಳ್ಕೊಂಡಿರಬೇಕು ಆ್ಯಂಡ್ ಆಲ್ಸೋ ಕೆಲವೊಂದು ಪ್ರಿವೆಂಟಿವ್ ಮೆಷರ್ಸ್ ಅನ್ನು ತೆಗೆದುಕೊಳ್ಬೇಕು, ಸೊ ದ್ಯಾಟ್ ಈ ರೀತಿ ಪ್ರಾಬ್ಲಮ್ಸ್ ನಿಮಗೆ ಆಗಬಾರ್ದು ಅಂತ. ಓಕೆ, ಸೊ ಏನೇನು ಲಕ್ಷಣಗಳು ಬರ್ಬೋದು ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದ್ದಾಗ? ಒಂದೇ ಕಾಮನ್ಲಿ ನಾವು ನೋಡ್ತಾ ಇರೋ ಸಿಂಪ್ಟಮ್ ಅಂತ ಹೇಳಿದ್ರೆ ಪೇಷಂಟಿಗೆ ಕಾಲಿನ ಊತ ಬರ್ತಾ ಇರುತ್ತೆ. ನಾವು ಅದನ್ನ ಭಾಗವನ್ನು ಎಲ್ಲಿ ಸ್ವೆಲ್ಲಿಂಗ್ ಬಂದಿದೆ, ಎಲ್ಲಿ ಊದ್ಕೊಂಡಿದೆ ಅದನ್ನು ಒತ್ತಿದ್ರೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದು ಮತ್ತೆ ನಾರ್ಮಲ್ ಲೆವೆಲಿಗೆ ಬರ್ತಾ ಇರುತ್ತೆ. ಅಂದರೆ ಆ ಪಿಟ್ಟಿಂಗ್ ಇರುತ್ತೆ, ಅದನ್ನು ನಾವು ಪಿಟ್ಟಿಂಗ್ ಎಡಿಮಾ ಅಂತ ಇರ್ತೀವಿ. ಸೊ ಈ ಕಾಲು ಊತ ಏನಿದೆ ಇದು ಒನ್ ಆಫ್ ದ ಸೈನ್. ಓಕೆ, ಕಾಲು ಊತ ಬಹಳಷ್ಟು ಕಾರಣದಿಂದ ಬರ್ಬೋದು. ನಿಮಗೆ ರಕ್ತ ಕಡಿಮೆ ಆದ್ರೆ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇದ್ರೆ ಬರ್ಬೋದು, ನಿಮ್ಮ ರಕ್ತ ನಾಳಗಳಲ್ಲಿ ಬ್ಲಾಕೇಜ್ ಇದ್ರೆ ಬರ್ಬೋದು, ಇವೆಲ್ಲ ಕಾರಣದಿಂದ ಬರ್ಬೋದು. ಬಟ್ ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ರೂ ಸಹ ಈ ರೀತಿ ಪಿಟ್ಟಿಂಗ್ ಎಡಿಮಾ ಅಂದರೆ ಸ್ವೆಲ್ಲಿಂಗ್, ನೀರು ತುಂಬಿಕೊಂಡಿರೋದು. ಯಾಕೆ ನೀರು ತುಂಬಿಕೊಳ್ತಾ ಇದೆ? ಕಿಡ್ನಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದು ನೀರನ್ನು ಹೊರಗೆ ಹಾಕೋಕ್ಕೆ ಸರಿ ಆಗ್ತಾ ಇಲ್ಲ. ಸೊ ಹೆಚ್ಚಿಗೆ ಇರುವಂಥ ನೀರು ಏನಾಗುತ್ತೆ ನಿಮ್ಮ ಕಾಲಲ್ಲಿ ತುಂಬಿಕೊಳ್ಳುತ್ತೆ ಆ್ಯಂಡ್ ನಿಮಗೆ ಲೆಗ್ ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ. ಸೊ ನಿಮಗೆ ಪರ್ಸಿಸ್ಟೆಂಟ್ಲಿ ಲೆಗ್ ಸ್ವೆಲ್ಲಿಂಗ್ ಬರ್ತಾ ಇದೆ, ನೀವು ಅಯ್ಯೋ ನಾನು ಸ್ವಲ್ಪ ನಡೆದಾಡಿದೆ, ಕುತ್ಕೊಂಡೆ, ಟ್ರಾವೆಲ್ ಮಾಡಿದೆ ಅಂತ ನೀವು ಪದೇ ಪದೇ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅಂದಾಗ ಇಟ್ ಕುಡ್ ಬಿ ಒನ್ ಆಫ್ ದ ಸಿಂಪ್ಟಮ್ ಆಫ್ ಕಿಡ್ನಿ ಡಿಸೀಸ್. ಸೊ ಒಂದ್ಸಲ ನಿಮ್ಮ ಕಿಡ್ನಿ ಫಂಕ್ಷನ್ ಟೆಸ್ಟನ್ನು ಮಾಡಿ ನೋಡಿ. ಅದರಲ್ಲೂ ನೀವು ಡಯಾಬಿಟಿಕ್ಕು, BP ಪೇಷಂಟು ಈ ರೀತಿ ಇದ್ದವರಂತೂ ಈ ಥರದ ಸಿಂಪ್ಟಮ್ಸನ್ನು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಸೊ ಫಸ್ಟ್ ವಾರ್ನಿಂಗ್ ಸಿಂಪ್ಟಮ್ ಅಂದರೆ ಕಾಲಿನ ಸ್ವೆಲ್ಲಿಂಗ್ ಆರ್ ಲೆಗ್ ಎಡಿಮಾ. ಕೆಲವೊಂದು ಸಲ ಪೇಷಂಟ್ಸಿಗೆ ಈ ಕಣ್ಣಿನ ಸುತ್ತಲ ಸಹ ಈ ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ. ಓಕೆ, ನಿಮ್ಮ ಕಣ್ಣಿನ ಕೆಳಗಡೆ ಒಂಥರ ಪಫಿನೆಸ್ ಬರ್ತಾ ಇರುತ್ತೆ. ನೋಡಿ, ಕಣ್ಣಿನ ಕೆಳಗಡೆ ಪಫಿನೆಸ್ ಬಂತು ಅಂದ ಮಾತ್ರಕ್ಕೆ ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಇವೆಲ್ಲ ಲಕ್ಷಣಗಳು ಬೇರೆ ಬಹಳಷ್ಟು ಸಿಂಪ್ಟಮ್ಸ್ ಅಥವಾ ಬೇರೆ ಬಹಳಷ್ಟು ಕಂಡೀಷನ್ಸಲ್ಲೂ ಬರ್ಬೋದು. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಈಸ್ ದ್ಯಾಟ್ ದಿಸ್ ಈಸ್ ಒನ್ ಆಫ್ ದ ಸಿಂಪ್ಟಮ್. ಸೊ ನಿಮಗೆ ಪರ್ಸಿಸ್ಟೆಂಟ್ಲಿ ಆ ರೀತಿ ಕಣ್ಣು ಹತ್ರ ನಿಮ್ಗೆ ಸ್ವೆಲ್ಲಿಂಗ್ ಇದೆ, ನಿದ್ದೆನೂ ಸರಿ ಆಗ್ತಾ ಇದೆ, ಹಿಮೋಗ್ಲೋಬಿನ್ ಎಲ್ಲ ಸರಿ ಇದೆ, ಹಾರ್ಟಿಂದು ಏನೂ ಪ್ರಾಬ್ಲಮ್ ಇಲ್ಲ, ಇಟ್ ಕುಡ್ ಬಿ ಅಗೇನ್ ಬಿಕಾಸ್ ಆಫ್ ಕಿಡ್ನಿ ಪ್ರಾಬ್ಲಮ್. ಯಾಕಂದ್ರೆ ನಾನು ಹೇಳಿದೆ ಕಿಡ್ನಿಗೆ ಹೆಚ್ಚಿಗೆ ನೀರನ್ನು ತೆಗಿಲಿಕ್ಕೆ ಆಗ್ತಾ ಇರೋದಿಲ್ಲ. ನೀವು ಎಷ್ಟು ನೀರು ತೊಗೊಳ್ತಾ ಇರ್ತೀರಾ ಅಷ್ಟು ನೀರನ್ನು ತೆಗಿಯೋಕೆ ಆಗ್ತಾ ಇಲ್ಲ. ಸೊ ನಿಮ್ಮ ಬಾಡಿಯಲ್ಲಿ ಈ ನೀರಿನ ಅಕ್ಯುಮುಲೇಷನ್ ಆಗ್ತಾ ಇರುತ್ತೆ, ನೀರು ಉಳ್ಕೊಳ್ಳುತ್ತೆ. ಸೊ ನಿಮ್ಮ ಕಣ್ಣಿನ ಕೆಳಗಡೆ ಅಲ್ಲಿ ಲೂಸ್ ಸ್ಕಿನ್ ಇರುತ್ತೆ. ಸೊ ಆವಾಗ ನಮಗೆ ಈ ರೀತಿ ಸ್ವೆಲ್ಲಿಂಗ್ ಬರ್ತಾ ಇರ್ಬೋದು. ನೀವು ಮೂತ್ರ ಮಾಡಿದಾಗ ಅದು ತುಂಬ ನೊರೆ ಬರ್ತಾ ಇದೆ. ಓಕೆ, ಇದು ಒನ್ ಆಫ್ ದ ಸಿಂಪ್ಟಮ್ ಇರ್ಬೋದು. ಯಾಕಂದರೆ ಕಿಡ್ನಿಯ ಮೇನ್ ಕೆಲಸ ಏನು? ಪ್ರೋಟೀನ್ ಎಲ್ಲ ನಿಮ್ಮ ಬಾಡಿಯಲ್ಲಿ ಹಿಡಿದಿಟ್ಕೊಳ್ಳೋದು. ಇದು ಒಂದು ಈ ಫಿಲ್ಟರ್ ಥರ. ಓಕೆ, ಬೇಕಾಗಿದ್ದೆಲ್ಲ ಇಟ್ಕೊಳ್ಳುತ್ತೆ, ಬೇಡವಾದಂಥ ಕಲ್ಮಶವನ್ನು ಕಳಿಸುತ್ತೆ. ಬಟ್ ಕಿಡ್ನಿ ಪ್ರಾಬ್ಲಮ್ ಆದಾಗ ಈ ಪ್ರೋಟೀನ್ ಎಲ್ಲನೂ ಹೋಗ್ತಾ ಇರ್ಬೋದು ನಿಮ್ಮ ಬಾಡಿಯಿಂದ ಆ್ಯಂಡ್ ನಿಮಗೆ ಪ್ರೋಟೀನ್ ಕಡಿಮೆ ಆಗ್ತಾ ಇರ್ಬೋದು. ಸೊ ಈ ಪ್ರೋಟೀನ್ ಯಾವಾಗ ನಿಮ್ಮ ಕಿಡ್ನಿ ಯೂರಿನ್ನಲ್ಲಿ ನಿಮ್ಮ ಮೂತ್ರದಲ್ಲಿ ಹೋಗುತ್ತೆ, ನಿಮ್ಮ ಮೂತ್ರ ಈ ನೊರೆ ಆಗ್ತಾ ಇರುತ್ತೆ. ನೀವೊಂದು ಎಗ್ಗನ್ನು ತೊಗೊಂಡು ಬೀಟ್ ಮಾಡಿದ ಮೇಲೆ ಅದಾದಮೇಲೆ ಆ ಪಾತ್ರೆಯಲ್ಲಿ ನೀರನ್ನು ಫಾಸ್ಟಾಗಿ ಬಿಟ್ಟು ನೋಡ್ಬೋದು ಎಷ್ಟು ನೊರೆ ಬರ್ತಾ ಇರುತ್ತಲ್ಲ, ಬಿಕಾಸ್ ಇಟ್ ಆಲ್ಸೋ ಹ್ಯಾಸ್ ಅ ಪ್ರೋಟೀನ್. ಸೊ ಅದೇ ರೀತಿ ನಿಮ್ಮ ಯೂರಿನ್ ಸಹ ಈ ಥರ ನೊರೆ ಬರ್ತಾ ಇರುತ್ತೆ.
ಸೊ ನೊರೆ ಬರೋದಕ್ಕೆ ಬರೀ ಆಲ್ಬುಮಿನ್ ಹೋಗೋದೇ ಮಾತ್ರ ಕಾರಣವಲ್ಲ, ಅಗೇನ್ ದೆರ್ ಆರ್ ಮೆನಿ ಕಾಸಸ್. ಬಟ್ ಈ ರೀತಿ ನೀವು ನೋಟಿಸ್ ಮಾಡಿದರೆ ಒನ್ ಆಫ್ ದ ಪ್ರಾಬ್ಲಮ್ ವುಡ್ ಬಿ ಕಿಡ್ನಿ ಪ್ರಾಬ್ಲಮ್. ಸೊ ಆವಾಗ ಡಾಕ್ಟರ್ ನಿಮಗೆ ಯೂರಿನಲ್ಲಿ ಆಲ್ಬುಮಿನ್ ಟೆಸ್ಟು ಅಥವಾ ಆಲ್ಬುಮಿನ್ ಕ್ರಿಯಾಟಿನಿನ್ ರೇಷಿಯೋ, 24 hour ಯೂರಿನಲ್ಲಿ ಎಷ್ಟು ಪ್ರೋಟೀನ್ ಹೋಗ್ತಾ ಇದೆ, ಆ ಥರದ ಟೆಸ್ಟು ಎಕ್ಸೆಟ್ರಾ ಹೇಳ್ಬೋದು. ಸೊ ನಿಮ್ಮ ಯೂರಿನಲ್ಲಿ ನಿಮಗೆ ಈ ಥರ ನೊರೆ ಹೋಗ್ತಾ ಇದೆ, ಫ್ರಾತಿ ಯೂರಿನನ್ನು ನೀವು ನೋಟಿಸ್ ಮಾಡ್ತಾ ಇದ್ದೀರಾ. ಕೆಲವೊಂದು ಪೇಷಂಟ್ಸಲ್ಲಿ ಯೂರಿನಿನ ಈ ಫ್ರೀಕ್ವೆನ್ಸಿ ಏನಿದೆ ಚೇಂಜ್ ಆಗುತ್ತೆ. ಕೆಲವೊಂದು ಸಲ ಪೇಷಂಟ್ಸ್ಗೆ ಕಿಡ್ನಿ ಪ್ರಾಬ್ಲಮ್ ಬರ್ತಾ ಇದ್ದಾಗೆ ಬಹಳ ಸಲ ಯೂರಿನಿಗೆ ಹೋಗಬೇಕು, ಯೂರಿನನ್ನು ಅವರಿಗೆ ಪದೇ ಹೋಗಬೇಕು, ಅರ್ಜೆನ್ಸಿ ಬೇಗ ಹೋಗ್ಬಿಡ್ಬೇಕು ಅನ್ನುವಂಥ ಲಕ್ಷಣ ಇರುತ್ತೆ. ಸೊ ನೀವು ಈ ಮೂತ್ರ ಮಾಡೋ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಯಿತು ಅಂದಾಗ ಅದು ಸಹ ಒನ್ ಆಫ್ ದ ಲಕ್ಷಣ ಇರ್ಬೋದು. ನೀವು ನಿಮ್ಮ ಮೂತ್ರದಲ್ಲಿ ರಕ್ತವನ್ನ ನೋಡಿದ್ರಿ, ನಿಮ್ಮ ಮೂತ್ರ ಬಹಳ ರೆಡ್ ಕಲರ್ ಬರ್ತಾ ಇದೆ ಅಥವಾ ಫ್ರ್ಯಾಂಕ್ ಬ್ಲಡ್ಡೇ ಬಂತು, ಎಸ್ ದ್ಯಾಟ್ ಅಗೇನ್ ಕುಡ್ ಬಿ ಅ ಕಿಡ್ನಿ ಪ್ರಾಬ್ಲಮ್. ಅದು ಸ್ಟೋನಿಂದ ಇರ್ಬೋದು, ಟ್ಯೂಮರಿಂದ ಇರ್ಬೋದು, ಇನ್ಫೆಕ್ಷನ್ನಿಂದ ಇರ್ಬೋದು, ಅದು ಯಾವುದೇ ಕಾರಣದಿಂದ ಇರ್ಬೋದು. ಬಟ್ ಮೂತ್ರದಲ್ಲಿ ರಕ್ತ ಹೋಗೋದು ಇಟ್ ಈಸ್ ನಾಟ್ ನಾರ್ಮಲ್, ಅದು ನಾರ್ಮಲ್ ಅಲ್ವೇ ಅಲ್ವಾ. ನೀವು ಯಾವುದೇ ಕಾರಣಕ್ಕೂ ಇದು ನನಗೆ ಹೀಟ್ ಆಗಿದೆ, ಇವತ್ತು ನಾನು ಅದು ತಿಂದೆ ಇದು ತಿಂದೆ ಅದರಿಂದ ಹೀಗಾಯಿತು, ಇವೆಲ್ಲ ಎಕ್ಸ್ಪ್ಲನೇಷನ್ ನೀವು ಕೊಟ್ಕೊಳ್ಬಾರ್ದು. ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕು. ಬಿಕಾಸ್ ಇದು ಯಾವುದಾದ್ರೂ ಒಂದು ಮೇಜರ್ ರೋಗದ ಸಿಂಪ್ಟಮ್ಸ್ ಸಹ ಇರಬಹುದು. ಓಕೆ, ಸೊ ಯೂರಿನ್ನಲ್ಲಿ ಬ್ಲಡ್ ಹೋಗೋದು, ಯೂರಿನಲ್ಲಿ ಈ ಕೆಂಪಾಗಿ ನಿಮ್ಮ ಯೂರಿನ್ ಬಹಳ ರೆಡ್ ಆಗಿ ಪಾಸ್ ಆಗ್ತಾ ಇದೆ, ಎಸ್ ದ್ಯಾಟ್ ಕುಡ್ ಬಿ ಒನ್ ಆಫ್ ದ ಸಿಂಪ್ಟಮ್ ಆಫ್ ಕಿಡ್ನಿ ಡಿಸೀಸ್. ಕೆಲವೊಂದ್ಸಲ ಏನಾಗುತ್ತೆ, ಪೇಷಂಟ್ಸಿಗೆ ಸೊಂಟ ನೋವು ಬರ್ತಾ ಇದೆ ಅಥವಾ ನನಗೆ ಬೆನ್ನು ನೋವು ಬರ್ತಾ ಇದೆ ಅಂತ ಇರ್ತಾರೆ. ಆ್ಯಕ್ಚುಲಿ ಅದು ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಕಿಡ್ನಿ ನಮ್ಮ ಈ ಸ್ಪೈನಿನ ಕೆಳಭಾಗದಲ್ಲಿ ಹಿಂದ್ಗಡೆನೇ ಇರುತ್ತೆ. ಸೊ ಆವಾಗಲೂ ಸಹ ನಮಗೆ ಪೇನ್ ಬರ್ತಾ ಇರುತ್ತೆ. ಸೊ ನಿಮಗೆ ಸತತವಾಗಿ ಈ ಥರ ಬೆನ್ನ ಹಿಂದೆ ನೋವು ಬರ್ತಾ ಇದೆ ಅಥವಾ ಒಂದೇ ಕಡೆ ನೋವು ಬರ್ತಾ ಇದೆ, ನೀವು ನೀರು ಕಡಿಮೆ ಕುಡಿದಾಗ ನೋವು ಬರ್ತಾ ಇದೆ, ನಿಮ್ಮ ಯೂರಿನ್ ಸಹ ಸ್ವಲ್ಪ ಉರಿತಾ ಇದೆ, ಇವೆಲ್ಲ ಇದ್ದಾಗ ಒನ್ ಆಫ್ ದ ರೀಸನ್ ಕುಡ್ ಬಿ ಯುವರ್ ಕಿಡ್ನಿ ಪ್ರಾಬ್ಲಮ್. ಬಹಳಷ್ಟು ಸಲ ಪೇಷಂಟ್ಸಿಗೆ ಸ್ಟೋನ್ಸ್ ಇರ್ತವೆ, ಅವರಿಗೆ ಏನು ಯೂರಿನಲ್ಲಿ ಏನು ಲಕ್ಷಣನೂ ಇರ್ತಾ ಇರೋದಿಲ್ಲ, ಬರೀ ಅವರಿಗೇನು ಸೊಂಟದ ಕೆಳಭಾಗದಲ್ಲಿ ನೋವು ಇರ್ತಾ ಇರುತ್ತೆ. ಕೆಲವೊಂದ್ಸಲ ಒಂದೇ ಕಡೆ ಬರುತ್ತೆ, ಕೆಲವೊಂದ್ಸಲ ಎರಡೂ ಕಡೆ ಬರ್ತಾ ಇರುತ್ತೆ. ಕೆಲವೊಂದ್ಸಲ ಅದು ಗ್ಯಾಸ್ ಆಗ್ತಾ ಇದೆ ಅಂತಾರೆ, ಕೆಲವೊಂದ್ಸಲ ನಾನು ಸರಿಯಾಗಿ ಮಲ್ಕೊಂಡಿಲ್ಲ ಅಂತಾರೆ, ಇವೆಲ್ಲ ರೀಸನ್ಸ್ ಕೊಟ್ಕೊಳ್ತಾ ಇರ್ತಾರೆ. ಸೊ ನಿಮಗೆ ಈ ಬೆನ್ನು ಹಿಂದ್ಗಡೆ ಕೆಳಭಾಗದಲ್ಲಿ ಸೊಂಟದ ಹತ್ತಿರ ನಿಮಗೆ ಈ ಥರ ನೋವು ಬರ್ತಾ ಇತ್ತು ಅಂದಾಗ ಅಗೇನ್ ಇದು ಕಿಡ್ನಿ ಪ್ರಾಬ್ಲಮಿನ ಒನ್ ಆಫ್ ದ ಲಕ್ಷಣ ಇರ್ಬೋದು. ಸೊ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅದನ್ನು ಇವ್ಯಾಲ್ಯುವೇಟ್ ಮಾಡ್ಕೊಳ್ಬೋದು. ಎಸ್ಪೆಷಲಿ ಈ ಸ್ಟೋನ್ಸಲ್ಲಿ ಈ ರೀತಿ ನೋವು ಬರ್ತಾ ಇರುತ್ತೆ. ಇನ್ನೊಂದು ಸಿಂಪ್ಟಮ್ ಅಂದರೆ ಹೈ ಬಿ ಪಿ. ಪೇಷಂಟಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತಾನೆ ಗೊತ್ತಾಗೋದಿಲ್ಲ, ಆದರೆ ಪೇಷಂಟಿನ ಬಿ ಪಿ ನೋಡ್ತಾ ಇದ್ದಾಗ ಯಾವತ್ತೂ ಬಿ ಪಿ ಹೈಯೇ ಬರ್ತಾ ಇದೆ. ಒನ್ ಆಫ್ ದ ರೀಸನ್ ಈ ಹೈ ಬಿ ಪಿಗೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು. ಯಾಕಂದರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಸೊ ಕಿಡ್ನಿ ಎಲ್ಲ ಕಲ್ಮಶವನ್ನು ತೆಗಿತಾ ಇಲ್ಲ, ಎಲ್ಲ ಎಕ್ಸ್ಟ್ರಾ ನೀರನ್ನು ತೆಗಿತಾ ಇಲ್ಲ. ಸೊ ನಿಮ್ಮ ಬಾಡಿಯಲ್ಲಿ ರಕ್ತನಾಳದಲ್ಲಿ ಪ್ರೆಷರ್ ಸಹ ಹೆಚ್ಚಿಗೆ ಆಗ್ಬೋದು. ಸೊ ಪೇಷಂಟಿಗೆ ಕನ್ಸಿಸ್ಟೆಂಟ್ಲಿ ನಾವು ಹೈ ಬಿ ಪಿ ಇತ್ತು ಅಂತ ನೋಡ್ತಾ ಇದ್ದಾಗ ನಾವು ಪೇಷಂಟಿನ ಕಿಡ್ನಿ ಫಂಕ್ಷನ್ ಟೆಸ್ಟನ್ನು ನೋಡ್ತೀವಿ. ಏನಾದರೂ ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಹೇಗೆ ಅದು ಫಿಲ್ಟರ್ ಆಗ್ತಾ ಇದೆ, ಇವನ್ನೆಲ್ಲ ನೋಡ್ತಾ ಇರ್ತೀವಿ. ಸೊ ನಿಮಗೆ ರಿಪೀಟೆಡ್ಲಿ ಹೈ ಬಿ ಪಿ ಬರ್ತಾ ಇತ್ತು ಅಂದಾಗ ನಿಮ್ಮ ಕಿಡ್ನಿ ಫಂಕ್ಷನ್ ಟೆಸ್ಟನ್ನು ಒಂದ್ಸಲ ಇವ್ಯಾಲ್ಯುವೇಟ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಪೇಷಂಟಿಗೆ ಊಟನೇ ಸೇರ್ತಾ ಇರೋದಿಲ್ಲ ಆ್ಯಂಡ್ ಬಾಯಲ್ಲಿ ಒಂಥರ ಮೆಟ್ಯಾಲಿಕ್ ಟೇಸ್ಟ್ ಥರ ಬರ್ತಾ ಇರುತ್ತೆ, ಹಸಿವೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದು ಬಹಳಷ್ಟು ಕಾರಣದಿಂದ ಆಗ್ಬೋದು. ಕಿಡ್ನಿ ರೋಗಕ್ಕೇ ಇದು ಸ್ಪೆಸಿಫಿಕ್ ಅಂತ ಅಲ್ಲ, ಬಟ್ ಕಿಡ್ನಿ ಪ್ರಾಬ್ಲಮ್ ಇರುವಂಥ ಪೇಷಂಟ್ಸಲ್ಲೂ ಸಹ ಅವರು ಈ ಥರದ ಲಕ್ಷಣವನ್ನು ಹೇಳ್ತಾ ಇರ್ತಾರೆ. ಯಾಕಂದರೆ ಬಾಡಿಯಲ್ಲಿ ಈ ಅಮೋನಿಯಾ ಅಕ್ಯುಮುಲೇಟ್ ಆಗಕ್ಕೆ ಶುರುವಾಗುತ್ತೆ, ಅದರಿಂದ ಈ ಬಾಯಲ್ಲಿ ಒಂಥರ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಆ್ಯಂಡ್ ಊಟ ಸೇರ್ತಾ ಇರೋದಿಲ್ಲ, ವಾಕರಿಕೆ ಆಗುತ್ತೆ. ಕೆಲವೊಂದು ಸಲ ಮಾರ್ನಿಂಗ್ ಆದಾಗ ಅವರಿಗೆ ವಾಮಿಟ್ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ಸೊ ಇವೆಲ್ಲ ಕೆಲವೊಂದು ಲಕ್ಷಣಗಳಿರ್ಬೋದು. ಈ ಥರದ ಲಕ್ಷಣಗಳು ವಾಕರಿಕೆ ಆಗೋದು ಅಥವಾ ನಿದ್ದೆ ಸರಿ ಬರದೇ ಇರೋದು ಅಥವಾ ಊಟನೇ ಸೇರದೇ ಇರೋದು, ಒಂಥರ ಬಾಯಲ್ಲಿ ಒಂಥರ ಟೇಸ್ಟ್ ಚೇಂಜ್ ಆಗೋದು, ಇವು ಸಹ ಸುಮಾರಷ್ಟು ಬೇರೆ ಬೇರೆ ರೋಗದಲ್ಲಿ ಬರ್ತಾ ಇರ್ಬೋದು. ಬಟ್ ಕಿಡ್ನಿ ಪ್ರಾಬ್ಲಮ್ ಅಲ್ಲೂ ಸಹ ಪೇಷಂಟ್ಸಿಗೆ ಈ ಥರದ ಲಕ್ಷಣಗಳು ಬರ್ತಾ ಇರ್ಬೋದು.
ಗೊತ್ತಾಯ್ತಾ? ಸೊ ಇವು ಕೆಲವೊಂದು ವಾರ್ನಿಂಗ್ ಸಿಂಪ್ಟಮ್ಸ್. ಅಂದರೆ ನಿಮಗೆ ಈ ಥರದ ಲಕ್ಷಣಗಳು ಬಂತು ಅಂದಾಗ ನೀವು ಇದರ ಬಗ್ಗೆ ಸ್ವಲ್ಪ ಇವ್ಯಾಲ್ಯುವೇಷನ್ ಮಾಡ್ಕೊಳ್ಬೇಕು. ಸತತವಾಗಿ ಬರ್ತಾ ಇದೆ, ನೀವು ಆಲ್ರೆಡಿ ರಿಸ್ಕ್ ಕ್ಯಾಟಗರಿಯಲ್ಲಿದ್ದೀರಾ, ಅಥವಾ ನಿಮಗೆ ರಿಸ್ಕ್ ಕ್ಯಾಟಗರಿ, ನೀವು ಇನ್ನೂ ನಿಮಗೆ ಬ್ಲಡ್ ಪ್ರೆಷರ್ ಎಕ್ಸೆಟ್ರಾ ಬಂದಿಲ್ಲ, ಬಟ್ ಈ ರೀತಿ ಲಕ್ಷಣಗಳು ಬಂದರೆ ಇವು ಅಟ್ಲೀಸ್ಟ್ ಕಿಡ್ನಿ ಪ್ರಾಬ್ಲಮಲ್ಲೂ ಬರ್ಬೋದು ಅನ್ನೋದನ್ನು ನೀವು ತಿಳ್ಕೊಂಡಿರಬೇಕು. ಸೊ ನೀವು ರಿಸ್ಕ್ ಕ್ಯಾಟಗರಿಯಲ್ಲಿ ಇದ್ರಂತೂ ನೀವು ಇದನ್ನ ನಿರ್ಲಕ್ಷ್ಯ ಮಾಡೋಂಗೆ ಇಲ್ಲ. ನೀವು ಡಯಾಬಿಟಿಕ್ ಇದ್ದೀರಿ, ನೀವು BP ಇದೆ, ನಿಮ್ಮ ಪೇನ್ ಕಿಲ್ಲರ್ಸ್ ಅನ್ನ ನೀವು ರೆಗ್ಯುಲರ್ಲಿ ತಿಂತಾ ಇದ್ದೀರಿ, ನೀರು ಕಡಿಮೆ ಕುಡಿತಾ ಇದ್ದೀರಿ, ಇಂಥವರೆಲ್ಲ ತಮ್ಮ ಕಿಡ್ನಿ ಫಂಕ್ಷನ್ ಟೆಸ್ಟನ್ನು ನೋಡ್ಕೊಳ್ತಾ ಇರಬೇಕು. ಅಟ್ಲೀಸ್ಟ್ ಕಿಡ್ನಿ ಫಂಕ್ಷನ್ ಟೆಸ್ಟಲ್ಲಿ ನಾವು ಯೂರಿಯಾ, ಕ್ರಿಯಾಟಿನಿನ್, ಯೂರಿಕ್ ಆ್ಯಸಿಡ್, ನಿಮ್ಮ ಸೋಡಿಯಂ, ಪೊಟ್ಯಾಷಿಯಂ ಇವನ್ನೆಲ್ಲ ನೋಡ್ತಾ ಇರ್ತೀವಿ. ಸೊ ದ್ಯಾಟ್ ನಮಗೆ ಗೊತ್ತಿರುತ್ತೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅಂತ. ಕೆಲವೊಂದು ಸಲ ಯೂರಿನಲ್ಲಿ ನಾವು ಬಹಳ ಈ ಆಲ್ಬುಮಿನ್ ಎಕ್ಸೆಟ್ರಾ ನೋಡ್ತಾ ಇದ್ದಾಗ ಯೂರಿನ್ ಎಕ್ಸಾಮಿನೇಷನ್ ಅನ್ನು ಹೇಳ್ಬೋದು ನಿಮ್ಮ ಡಾಕ್ಟ್ರು, ಆಲ್ಬುಮಿನ್ ಟೆಸ್ಟನ್ನು ಹೇಳ್ಬೋದು ನಿಮ್ಮ ಯೂರಿನಲ್ಲಿ. ಡಿಪೆಂಡಿಂಗ್ ಅಪಾನ್ ದ ಕಾಸ್ ನಿಮ್ಮ ಡಾಕ್ಟ್ರು ನಿಮ್ಗೆ ಕೆಲವೊಂದು ಟೆಸ್ಟನ್ನು ಹೇಳಿ ರೂಲ್ ಔಟ್ ಮಾಡ್ತಾರೆ. ಗ್ಲೊಮೆರುಲಾರ್ ಫಿಲ್ಟ್ರೇಷನ್ ರೇಟ್ GFR ಎಷ್ಟು ನಿಮ್ಮ ಕಿಡ್ನಿ ಇದು ಫಿಲ್ಟರ್ ಮಾಡ್ತಾ ಇದೆ, ಎಷ್ಟು ಕೆಪಾಸಿಟಿ ಉಳ್ಕೊಂಡಿದೆ. ನಾರ್ಮಲಿ 60ಕ್ಕಿಂತ ಹೆಚ್ಚಿಗೆ ಇರ್ಬೋದು, ನಾರ್ಮಲಿ 60ಕ್ಕಿಂತ ಹೆಚ್ಚಿಗೆ ಇರಬೇಕು. ಕೆಲವೊಬ್ಬರಲ್ಲಿ 30 ಬರುತ್ತೆ, ಕೆಲವೊಬ್ಬರಲ್ಲಿ 20 ಬರುತ್ತೆ. ಅಂದರೆ ಕಿಡ್ನಿ ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಸೊ ಇವು ಕೆಲವೊಂದು ಲಕ್ಷಣಗಳು. ಆ್ಯಂಡ್ ಈ ರೀತಿ ಲಕ್ಷಣಗಳು ನಿಮಗಿತ್ತು ಅಂದಾಗ ನೀವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ, ಡಿಸ್ಕಸ್ ಮಾಡಿ. ನೀವು ಆಲ್ರೆಡಿ ಡಯಾಬಿಟಿಕ್ಕು, BP ಇದ್ದವರು ಎಲ್ಲ ಇದ್ದಾಗ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಲ ಆದರೂ ನಿಮ್ಮ ಕಿಡ್ನಿ ಫಂಕ್ಷನ್ ಟೆಸ್ಟನ್ನು ಮಾಡ್ಕೊಂಡು ನೋಡಿ ಹೇಗೆ ನಿಮ್ಮ ಕಿಡ್ನಿ ಇದೆ, ಕೆಲಸ ಮಾಡ್ತಾ ಇದೆ ಅಂತ. ನಿಮಗೊಂದು ಬೇಸ್ ಲೈನ್ ವ್ಯಾಲ್ಯೂ ಅಟ್ಲೀಸ್ಟ್ ಗೊತ್ತಾಗತ್ತೆ. ಏನಾದರೂ ಅದರಲ್ಲಿ ಚೇಂಜಸ್ ಇತ್ತು ಅಂದರೆ ನೀವು ಅಟ್ಲೀಸ್ಟ್ ಮಾಡಿಫಿಕೇಷನನ್ನು ಮಾಡ್ಬೋದು. ಒಂದು ಸಲ ಕಿಡ್ನಿ ಡ್ಯಾಮೇಜ್ ಆದಾಗ ಅದನ್ನು ನಾವು ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಬಟ್ ನೀವು ಎಚ್ಚೆತ್ಕೊಂಡು ಅದನ್ನು ಹ್ಯಾಂಡಲ್ ಮಾಡಿದ್ರಿ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರಿ ಅಂದರೆ ಮುಂದೆ ಆಗುವಂಥ ಕಾಂಪ್ಲಿಕೇಶನ್, ಡಯಾಲಿಸಿಸ್ ತನಕ ಹೋಗುವಂಥ ಪ್ರೊಸೆಸನ್ನು ಅಟ್ಲೀಸ್ಟ್ ನೀವು ಡಿಲೇ ಮಾಡ್ಬೋದು ಅಥವಾ ಕೆಲವೊಂದು ಕಂಡೀಷನ್ಸಲ್ಲಿ ತಡಿಬೋದು. ಓಕೆ, ಸೊ ಆದ್ದರಿಂದ ನಿಮಗೆ ಈ ಲಕ್ಷಣಗಳು ತಿಳಿದಿರಬೇಕು. ಆ್ಯಂಡ್ ನಿಮ್ಗೆ ಈ ರೀತಿ ಲಕ್ಷಣಗಳು ಇತ್ತು, ನೀವು ಆಲ್ರೆಡಿ ಹೈ ರಿಸ್ಕ್ ಕ್ಯಾಟಗರಿಲಿ ಇದ್ದೀರಿ ಅಂದಾಗ ಡೆಫಿನೆಟ್ಲಿ ನೀವು ಇದನ್ನು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಇವ್ಯಾಲ್ಯುವೇಟ್ ಮಾಡ್ಕೊಳ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.